ಈಚೆನೂರು ಕೆರೆಗೆ ಯುಜಿಡಿ ನೀರು ಸೇರಿ ಕಲುಷಿತ ಆರೋಪ. ಕೆರೆ ಶುದ್ಧೀಕರಿಸಿ ನಂತರ ನೀರು ಹರಿಸಬೇಕಿತ್ತು ಎಂದ ಶಾಂತಕುಮಾರ್. ತಿಪಟೂರು ನಗರದ ಜನತೆಗೆ ಕುಡಿಯುವ ನೀರು ಪೂರೈಸುವ ಪ್ರಮುಖ ಜಲಮೂಲವಾಗಿರುವ ಈಚೆನೂರು ಕೆರೆ ಕಲುಷಿತಗೊಂಡಿದೆ ಎಂಬ ಆರೋಪ ಕೇಳಿಬಂದಿದೆ. ಕೆರೆಯ ನೀರು ಕಲುಷಿತಗೊಂಡಿರುವ ಹಿನ್ನೆಲೆಯಲ್ಲಿ ಹೇಮಾವತಿ ಕಾಲುವೆಯಿಂದ ನೀರು ಹರಿಸಲಾಗುತ್ತಿದ್ದು ಯುಜಿಡಿ ನೀರು ಸೇರಿ ಕೆರೆ ಮತ್ತಷ್ಟು ಕಲುಷಿತವಾಗಿದೆ. ಇದೇ ನೀರನ್ನು ಶುದ್ಧೀಕರಣದ ಬಳಿಕ ತಿಪಟೂರು ಜನತೆಗೆ ಪೂರೈಸಲಾಗುತ್ತಿದೆ ಎಂದು ಕೆಟಿ ಶಾಂತಕುಮಾರ್ ಆರೋಪಿಸಿದ್ದಾರೆ. ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಟಿ ಶಾಂತಕುಮಾರ್, ನಗರದ ಯುಜಿಡಿ ನೀರು ಈಚೆನೂರು ಕೆರೆಯ ನೀರು ಸೇರಿ ಕೆರೆ ಕಲುಷಿತಗೊಂಡಿದ್ದು ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವುದು ಸವಾಲಾಗಿ ಪರಿಣಮಿಸಿದೆ. ಅಧಿಕಾರಿಗಳು ಮೊದಲು ಕೆರೆಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಆಮೇಲೆ ನೀರು ಹರಿಸಬೇಕಿತ್ತು. ಆದರೆ ಯಾವುದೇ ಕ್ರಮ ಕೈಗೊಳ್ಳದೆ ನೀರು ಹರಿಸುತ್ತಿರುವುದು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಯುಜಿಡಿದು ಅದೊಂದು ಜಾಕ್ವೆಲ್ ಪಂಪ್ ಆಗ್ದಲೇ ಇವತ್ತು ಆ ಒಂದು STP ಘಟಕ ಸರಿಪಡಿಸ್ದಲೇ ಎಲ್ಲ ಕಲುಷಿತ ನೀರು ಮಿಶ್ರಣ ಆಗಿ ಈಚೆನೂರು ಕೆರೆಗೆ ಎಲ್ಲ ಇಂಡೀಸ್ ಕೆರೆ ಇರ್ಬೋದು ಹಲವಾರು ಭಾಗಗಳಿಂದ ಹೋಗಿ ಸಂಪೂರ್ಣವಾಗಿ ಕಲುಷಿತ ಆಗೋಯ್ತು. ಅದರಲ್ಲಿ ಯಾವುದೋ ಝೀರೋ ಡೌಟು ಇಲ್ಲ. ಈಚೆನೂರು ಕೆರೆ ಸಂಪೂರ್ಣವಾಗಿ ಕಲುಷಿತ ಆಗಿತ್ತು. DC ಬಂದು ನಾವು ಸ್ಟ್ರೈಕ್ ಮಾಡಿದ DC ಬಂದು ಚೆಕ್ ಮಾಡಿ ನೀರಿನ ವಾಟರ್ ಕ್ವಾಲಿಟಿ ಸಿಸ್ಟಮಿಗೆ ಚೆಕ್ ಮಾಡಿ ಇದರಲ್ಲಿ ಅದನ್ನು ಕುಡಿದ್ರೆ ನಮಗೆ ಎಲ್ಲ ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಆರೋಗ್ಯ ದೃಷ್ಟಿಯಿಂದ. ಅದನ್ನು ನಿಲ್ಲಿಸಿದ್ರು, ಕುಡಿಯೋದು ಬೇಡ ಅಂತ. ಅದಾದಮೇಲೆ ಶಾಸಕರು ಏನಕ್ಕೋ ಅದಕ್ಕೆ ವಿವೇಚನೆ ಗೊತ್ತಿದೆಯೋ, ವೆದರ್ ಈ ನೋಸ್ ದ ನಾಲೆಡ್ಜ್ ಆಫ್ ಡ್ರಿಂಕಿಂಗ್ ವಾಟರ್ ಅಂದರೆ ಏನು ಅಂತ ಗೊತ್ತಿದೆಯೋ ಅದು ಗೊತ್ತಿಲ್ಲ ನನಗೆ. ಡ್ರಿಂಕಿಂಗ್ ವಾಟರ್ನ ಅದನ್ನು ಕ್ವಾಲಿಟಿ ಸಿಸ್ಟಮ್ ಏನು ಮಾಡಬೇಕಾಗಿತ್ತು, ಅದನ್ನು ಏನು ಈಚೆನೂರು ಕೆರೆ ಕಲುಷಿತ ಆಗಿತ್ತು ಅದನ್ನು ಎಂಟೈರ್ಲಿ ಆ ಮಣ್ಣನ್ನು ರಿಮೂವ್ ಮಾಡಬೇಕಾಗಿತ್ತು. ರಿಮೂವ್ ಮಾಡಿ ಅಲ್ಲಿ ಏನು ಆ ಗಲೀಜು ಸೇರ್ಕೊಂಡಿತ್ತು ಯುಜಿಡಿ ಎಷ್ಟು ಗಲೀಜು ಇರುತ್ತೆ ಅಂದರೆ ಯಾರೋ ಊಹಿಸ್ಕೊಳಕ್ಕೆ ಆಗಲ್ಲ. ಅದು ಎಷ್ಟು ಸಾಂಕ್ರಾಮಿಕ ರೋಗ ಬರುತ್ತೆ ಅಂತಂದರೆ. ಸೊ ಅದನ್ನು ತೆಗೆದು ಅದನ್ನೆಲ್ಲ ನೀಟಾಗಿ ಕ್ವಾಲಿಟಿ ಎಲ್ಲ ರಿಮೂವ್ ಮಾಡಿ ಕ್ವಾಲಿಟಿ ಆ ಕೆರೆನ ಹೆಂಗೆ ಮಾಡಬೇಕಾಗಿತ್ತು ಅಂದರೆ ಖಾಲಿ ಇತ್ತು. ಹೋದ ವರ್ಷ ಮಳೆ ಇರಲಿಲ್ಲ, ಎಲ್ಲ ಖಾಲಿ ಇತ್ತು. ಈಚೆನೂರು ಕೆರೆನ ಎಷ್ಟು ಸುಸಜ್ಜಿತವಾಗಿ ಮಾಡ್ಬೋದಾಗಿತ್ತು. ಇವತ್ತು ಕೆರೆ ತುಂಬಿಸ್ಬೋದಾಗಿತ್ತು. ಕೆರೆ ತುಂಬಿಸಿ ಅದನ್ನು ಪರ್ಮನೆಂಟ್ ವಾಟರ್ ಸೋರ್ಸ್ ಮಾಡ್ಬೋದಾಗಿತ್ತು ತಿಪಟೂರಿಗೆ. ಇವತ್ತು ನೀರನ್ನು ತಿಪಟೂರು ಕೆರೆನೂ ತುಂಬಿಸ್ಲಿಲ್ಲ. ಅದೇನೋ ರಿಪೇರಿ ಮಾಡ್ತೀನಿ, ಲೀಕ್ ಆಗುತ್ತೆ ಅದು ಅಂತ ಹೇಳ್ಕೊಂಡು 1 ವರ್ಷದಿಂದ ಹಂಗೆ ಕಳೆಯುತ್ತೆ. 2 ವರ್ಷದಿಂದ ಹಿಂಗೆ ತಳ್ಳಿ ಕೊನೆಗೆ 6 ತಿಂಗಳಿಂದ ಕೆಲಸ ಶುರು ಮಾಡಿದ್ರು, ಇನ್ನೂ ಕೆಲಸ ಮುಗಿದಿಲ್ಲ, ಅದಕ್ಕೂ ನೀರು ಬಂದಿಲ್ಲ. ಇನ್ನು ಶಾಸಕರು ಜಿಲ್ಲೆಗಾಗಿ ನಾನು ಮಂತ್ರಿ ಸ್ಥಾನ ತ್ಯಜಿಸಿದೆ ಅಂತೆಲ್ಲ ಹೇಳ್ತಾರೆ. ಆದರೆ ತಿಪಟೂರಿನ ಜನರಿಗೆ ಕುಡಿಯುವ ನೀರಿಗೆ ಒಂದು ಸರಿಯಾದ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಒಂದು ವೇಳೆ ನೀರಿನ ಗುಣಮಟ್ಟವನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ಸುರಕ್ಷಿತ ಕುಡಿಯುವ ನೀರು ಪೂರೈಸದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳೋದಾಗಿ ಸರ್ಕಾರಕ್ಕೆ ಶಾಂತಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ವ್ಯವಸ್ಥೆನ ಅದನ್ನು ಮಾಡಿದರೆ ಏನೂ ಮಾಡಲಿಲ್ಲ, ಮತ್ತೆ ಈಚೆನೂರು ಕೆರೆಗೆ ದಂಪ್ ಮಾಡ್ತೀರಾ ನೀರನ್ನೆಲ್ಲ. ನೀರು ಬರುತ್ತೆ, ಅದು ನೀರಾವರಿ ಬರುತ್ತೆ, ಅದು ಕುಡಿಯೋ ನೀರಿಗೆ ಯೋಗ್ಯವಲ್ಲ. ದಯಮಾಡಿ ಶಾಸಕರು ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಅದನ್ನು ನೀವು ಹೇಮಾವತಿ ಚಾನಲ್ ಅನ್ಲೆಸ್ ಇಟ್ ಈಸ್ ಪ್ಯೂರಿಫೈಡ್ ಏನು ನಮ್ಮ ವಾಟರ್ ಕ್ವಾಲಿಟಿ ಮ್ಯಾನೇಜ್ಮೆಂಟಲ್ಲಿ ಇಂದ ಆ ಸಿಸ್ಟಮ್ ಆ ಪ್ರೊಸೀಜರ್ ಪ್ರಕಾರ ನಾರ್ಮ್ಸ್ ಇದೆ, ಆ SOPಗಳಿದೆ, ಅದರಿಂದ ನೀವು ಪ್ಯೂರಿಫೈ ಆಗ್ದಲೇ ಆ ನೀರನ್ನ ತಿಪಟೂರು ನಗರದ ಜನತೆಗೆ ಕುಡಿಯೋದಕ್ಕೆ ಯೋಗ್ಯವಲ್ಲ. ನೀವು ಏನಾದರೂ ಉಪಯೋಗ ಮಾಡಿದರೆ ದೊಡ್ಡ ಧರಣಿ ಮಾಡ್ತೀವಿ, ದೊಡ್ಡದಾಗಿ ಹೋರಾಟ ಮಾಡಬೇಕಾಗತ್ತೆ. ಇವತ್ತು ನೀವು ಡೈರೆಕ್ಟ್ ಚಾನಲ್ ಕೊಡ್ತಾ ಇದ್ದೀರಿ, ಎಲ್ಲಿ ಡೈರೆಕ್ಟಾಗಿ ಟ್ಯಾಂಕಿಗೆ ನೀರು ಬಿಡ್ತೀರಾ, ಎಷ್ಟು ದಿವಸ ಬಿಡ್ತೀರಾ? ಅದೇ ನಿಮಗೆ ವರ್ಷವೆಲ್ಲ ಟ್ಯಾಂಕಲ್ಲಿ ನೀರು ಇಟ್ಕೊಳಕ್ಕಾಗತ್ತೆ? ಅವತ್ತಿಗೆ ಖಾಲಿ ಆಗುತ್ತೆ. ಎಷ್ಟು ದಿವಸ ಇರುತ್ತೆ? ಹೇಮಾವತಿ ಸ್ಟಾಪ್ 5 ದಿವಸನೇ ಸ್ಟಾಪ್ ಆಗುತ್ತಲ್ವ? ಈಗ ಬಿಡ್ತೀರಾ, ಇನ್ನೊಂದು ತಿಂಗಳಿಗೆಲ್ಲ ಹೇಮಾವತಿ ಸ್ಟಾಪ್ ಮಾಡಿರೂ ಸ್ಟಾಪ್ ಮಾಡ್ಕೊತೀರಾ. ಶಾಸಕರು ನೀರಿನ ಬಗ್ಗೆ ಇಷ್ಟು ತಾತ್ಸಾರ ಏನಕ್ಕೆ ಅನ್ನೋದೇ ನಮ್ಮ ಜನಗಳು, ಇಡೀ ತಿಪಟೂರು ಜನತೆ ಇವತ್ತು ಕ್ವಶನ್ ಮಾಡ್ತಾ ಇದ್ದಾರೆ. ಶಾಸಕರ ಕೈಲಿ ಇವತ್ತು ಜಿಲ್ಲೆ ಬಗ್ಗೆ ಏನೋ ಮಾತಾಡ್ತಾರೆ. ನಾನು ಜಿಲ್ಲೆ ಮಂತ್ರಿ ಸ್ಥಾನನ ತ್ಯಜಿಸಿದೆ ಜಿಲ್ಲೆಗಾಗಿ ಅಂತಾರೆ. ಮಂತ್ರಿಗಾಗಿ ಹೋರಾಟ ಮಾಡಿದ ಜನಗಳಿಗೆ ಹೆಂಗೆ ಕಾಣಿಸಲ್ವಾ ಅನ್ನೋದು ಗೊತ್ತಿಲ್ಲ. ಅದು ಕ್ವಶನ್ ಅವರಿಗೆ. ಅದನ್ನು ಜನ ಇವತ್ತು ನೀವೇನಾರು ಆಯಿತು ಮಂತ್ರಿ ಏನಾರು ಆಗಲಿ, ಏನೇ ಜಿಲ್ಲೆನಾರ ಮಾಡಿ, ಜಿಲ್ಲೆ ಮಾಡ್ತೀವಿ ಅಂತಾರೆ. ಇವತ್ತು ಕುಡಿಯೋ ನೀರಿಗೆ ವ್ಯವಸ್ಥಿತವಾದ ವ್ಯವಸ್ಥೆನೇ ಇಲ್ಲ. ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ ನೀವು ಜಿಲ್ಲೆ ಮಾಡೋಕ್ಕೆ ಹೊರಟಿದ್ದೀರಾ. ಜನ ಅದನ್ನೇ ಕ್ವಶನ್ ಮಾಡೋದು. ನೀವು ಎಲ್ಲಿ ಹೇಳಿದರೆ ಅದೇ ಕ್ವಶನ್ ಮಾಡ್ತಾರೆ. ಸೊ ಇವತ್ತು ಪಾಪ ಈಗ ಡೈರೆಕ್ಟ್ ಚಾನಲ್ ಬಂದಿದೆ, ಡೈರೆಕ್ಟಾಗಿ ನೀರು ಕೊಡ್ತಾ ಇದ್ದೀರಾ. ಅದು ಯಾವತ್ತು ನಿಂತೋಗುತ್ತೆ ಅವತ್ತೇ ನಿಂತೋಗುತ್ತೆ. ಮುಂದೆ ಹೆಂಗೆ? ಇವತ್ತು ಬರಗಾಲ ಎದುರಿಸ್ತಾ ಇದ್ದೀವಿ. ಈ ವೇಳೆ JDS ಪ್ರಧಾನ ಕಾರ್ಯದರ್ಶಿ ಶಿವಸ್ವಾಮಿ, ನಟರಾಜು, ಇಮ್ರಾನ್ ಸೇರಿದಂತೆ ಹಲವರು ಹಾಜರಿದ್ದರು. ಕಿರಣ್, ಪ್ರಜಾಶಕ್ತಿ TV, ತಿಪಟೂರು.